ವಿಶ್ವಗುರು, ಸಮಾನತೆ ಹರಿಕಾರ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ ಬಸವಣ್ಣನವರನ್ನು ಮನದಲ್ಲಿ ಪ್ರಾರ್ಥಿಸಿ ಇವತ್ತು ಈ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಸಿ ಎಂ ಹುಬ್ಳಿ ಸರ್ ಅವರೇ, ತೊಟ್ಟಿಗೋಳ ಗ್ರಾಮದ ಯಾವತ್ತೂ ಗ್ರಾಮಸ್ಥರನ್ನು ಪ್ರತಿನಿಧಿಸ್ತಕ್ಕಂತಹ ಆ ಸ್ಥಾನಕ್ಕೆ ಯೋಗ್ಯರಾಗಿರ್ತಕ್ಕಂತಹ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಅವರಿಂದ ಕಲಿಯುವುದನ್ನು ಬಹಳ ಇದೆ ಅಂತ ಉದಾತ್ತ ಗುಣಗಳು ಹೊಂದಿರತಕ್ಕಂಥ ಸಿ ಎಂ ಹುಬ್ಳಿ ಅವರೇ, ಈ ಕಾಲನಿ ಯಾವತ್ತೂ ಗುರು ಹಿರಿಯರಾದಂತಹ ಶ್ರೀ ಶ್ರೀಯುತ ಶಿವಣ್ಣನವರು ಕೋರಿಯವರೇ, ನಿವೃತ್ತ ಎಕ್ಸಿಕ್ಯೂಟಿವ್ ಆಫೀಸರ್ KEB ಮತ್ತು ಸದ್ಯ ಹುಬ್ಬಳ್ಳಿ ಶಹರದ ಅಪರ ತಹಸೀಲ್ದಾರ್ ಆಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಜಿ ವಿ ಪಾಟೀಲ್ರವರೇ ಮತ್ತು ಈ ಕಾಲನಿಯ ತಾಯಂದಿರಾದಂತಹ ಶ್ರೀಮತಿ ಹೇಮಕ್ಕ ಅವರೇ, ಗಂಗಮ್ಮ ಅವರೇ, ಯಲ್ಲಮ್ಮ ಅವರೇ ಮತ್ತು ನಮ್ಮ ಶರಣ ಬಳಗದ ಶ್ರೀ ನಾರಾಯಣಪ್ಪನವರ ಅವರ್ ಸಂಘ ಅವರೇ, ಅಂಗಡಿ ಶರಣರೇ, MY ಮೊರ್ಬದವರೇ, ಅಣ್ಣ ರಾಚಣ್ಣನವರೇ, ನಮ್ಮ ಸಹೋದ್ಯೋಗಿ ನಮ್ಮ ಆತ್ಮೀಯರಾದಂಥ ಅರ್ಕ ಸಾರಿ ಸರ್ ಅವರೇ ಮತ್ತು ಪಟ್ಟದಕಲ್ಲವರೇ, NH ಪಾಟೀಲ್ ಗುರುಗಳವರೇ, ಆಗಮಿಸಿದ ಯಾವತ್ತೂ ನನ್ನ ಕುಮಾರಿ ಶ್ರೀಮತಿ ಶೈಲಾ ಅವರೇ, ರಜಯ ನನ್ನ ಅಪ್ಪಟ ಶಿಷ್ಯೆ ರಜಯ ಅವರೇ, ನಿರ್ಮಲಾ ಅವರೇ, ಎಲ್ಲರ ಹೆಸರಿಗೆ ನಮ್ಮ ಸಿದ್ದರಾಮಯ್ಯನವರೇ, ನಮ್ಮ ಉಮೇಶ್ ಗೌಡ ನನ್ನ ಮುದ್ದು ಶಿಷ್ಯ ಉಮೇಶ್ ಗೌಡ ಅವರೇ, MB ಹಿರೇಮಠರವರೇ, ಅಶೋಕ್ ಕಬನೂರವರೇ, ಸಹೋದರ ಗುರುನಾಥ್ ಗುಡ್ಡದರವರೇ, ಸಿಂಧೂರವರೇ, ನಮ್ಮ ಅಚ್ಚುಮೆಚ್ಚಿನ ಸದ್ಯ ನನ್ನ ಒಡನಾಡಿ ಶ್ರೀಯುತ IS ಬೊಮ್ಮನಗೌಡರು, ಈಶ್ವರಗೌಡರು ಬೊಮ್ಮನಗೌಡರು ಅವರೇ, ಅಡವೆಪ್ಪಗೌಡರು ಕರದಾಮಗೌಡರವರೇ ಮತ್ತು ಯಾವತ್ತೂ ಇಲ್ಲಿ ಆಗಮಿಸಿದ ನನ್ನ ಕಣ್ಣಿಗೆ ಗೋಚರಿಸಲಾರದೆ ಯಾರು ಉಳಿದಿದ್ದರೆ ಅವರಲ್ಲಿ ಕ್ಷಮೆ ಕೇಳ್ತಾ, ಇವತ್ತು ನನಗೆ ಬಹಳ ಸಂತೋಷ ಆಗ್ಯದ. ಯಾಕಂದ್ರೆ ವೃತ್ತಿ ಬದುಕಿನಿಂದ ನಿವೃತ್ತಿಯಾಗೇನಿ. ಆ ಕುರಿತು ನನಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಂದಿರಿ. ಅಭಿನಂದನೆ ಸಲ್ಲಿಸುವಂಥ ಕಾರ್ಯ ಮಾಡೀನಿ ಅನ್ನೋದನ್ನು ನಾನು ದೇವ್ರಿಗೆ ಬಿಡ್ತೀನಿ. ಇಲ್ಲಿ ಶಿಕ್ಷಕ ವೃತ್ತಿಯನ್ನು ನನ್ನ ಸೇವೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಆದೀತು. ಯಾಕಂದ್ರೆ ಅದಕ್ಕೆ ಪ್ರತಿಫಲ ತೊಗೊಂಡಿರ್ತೇನೆ. ನಾನು 550ರಿಂದ 1050 ಬೇಸಿಕ್ಕಿಗೆ ಸೇರಿ 1,40,000 ರೂಪಾಯಿ ಸ್ಯಾಲ್ರಿ ತೊಗೊಳ್ಳೋಂಥ ಮಟ್ಟಕ್ಕೆ ಬಂದೆ. ನಾನು ಒಂದು ತಿಂಗಳಿಗೆ 1,40,000 ರೂಪಾಯಿ ತೊಗೊತೀನಿ ಅಂತಂದ್ರೆ ಅದಕ್ಕೆ ಪ್ರತಿಫಲ ತೊಗೊಂಡೆ. ನಾನು ಸೇವೆ ಅನ್ನಿಸ್ಕೊಳ್ಳಾರದು. ಆದರೆ 600-700 ರೂಪಾಯಿಗೆ ಮುಂಜಾನೆಯಿಂದ ಸಂಜೆ ತನಕ ದುಡಿತಾ ಇರ್ತದೆ ನಮ್ಮ ಕಾರ್ಮಿಕ ವರ್ಗ. ಮೈಯಾಗೆಲ್ಲ ನೀರು ಬರುವಂಗೆ ದುಡಿಸ್ಕೊತಾರೆ. ಅವ್ರಿಗೆ ಒಂದು ತಾಸು ಲೇಟಾಗಿ ಬಂದ್ರೆ ಅವ್ರಿಗೆ ಬೈತಾರೆ. ಏನು ಹೊಟ್ಟಿಗೆ ಏನು ತಿಂತೀರಿ ಅಂತೇಳಿ ಹಿಂಗೆ ಅಪದ ನುಡಿಗಳನ್ನು ನುಡಿದು ಬೈತಾರೆ. ಬೈದು ಮೂದಲಿಸಿ ಮಾತಾಡಿ ಸ್ವಲ್ಪ ಚಂದಕ್ಕೆ ರೊಕ್ಕ ತೊಗೊಂತಿರಲ್ಲ, ಚಂದಾಗಿ ದುಡಿಬೇಕು ಅಂತೇಳಿ ಹೇಳ್ತಾರೆ. ಹಂಗೆ ನಮಗೆ ಹೇಳೋರು ಯಾರು? 1,40,000 ರೂಪಾಯಿ ತಿಂಗಳಿಗೆ ಸ್ಯಾಲ್ರಿ ತೊಗೊಳ್ಬೇಕಾದ್ರೆ ನನ್ನ ಮುಂದೆ 40 ಮಕ್ಕಳು ಕುಂತಾವೆ. ಏನೂ ಅರಿಯದ ಬಡವ್ರ ಮಕ್ಕಳು ಅದಾರ. ಅದ್ರಾಗ ಅಕ್ಷರ ಪ್ರಥಮ ಹಂತದ ಫಸ್ಟ್ ಜನ್ರೇಷನ್ ಲರ್ನರ್ ಅದಾರ. ತಂದೆ ಕಲ್ತಿರಂಗಿಲ್ಲ, ಅವ್ರ ಅಜ್ಜ ಕಲ್ತಿರಂಗಿಲ್ಲ. ಫಸ್ಟ್ ಜನ್ರೇಷನ್ ಲರ್ನರ್ ಅದಾನ. ಅವನಲ್ಲಿ ನಾನು ಅಕ್ಷರ ಮೂಡಿಸ್ಬೇಕಾಗಿತ್ತು. ಅದನ್ನು ಮೂಡಿಸಿದಾಗ ಮಾತ್ರ ನನಗೆ ನಾನು ತೊಗೊಂಡಿದ್ದ ಪಗಾರ ಸಾರ್ಥಕ ಆಗ್ತದೆ. ಈ ಒಂದು ತತ್ವದ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕಾಯ್ತು. ಮೊದಲಿಗೆ ನಾನು ದೇವರಿಗೆ ಕೃತಜ್ಞತೆ ಹೇಳ್ತೀನಿ. 40 ವರ್ಷ 8 ತಿಂಗಳು 17 ದಿವಸ ನೌಕರಿ ಮಾಡೋಕ್ಕೆ ನನಗೆ ಶಕ್ತಿ ಕೊಟ್ಟ. ಇವತ್ತಿಗೂ ಶಕ್ತಿ ಕೊಟ್ಟ. ಇನ್ನೂ 10 ವರ್ಷ ನೌಕರಿ ಮಾಡ್ತೇನೆ. ನಾನು ರೊಟ್ಟಿಗೋಡ ಶಾಲೆಗೆ ಮೊನ್ನೆ ಗ್ರಾಮರ್ ಏರಿಯಾ ಹೇಳಕ್ಕೆ ಹೋದಾಗ ಒಂದು 4 ತಾಸು ಬೋಧನೆಗೆ ನನ್ನ ಶಾಲೆಯಲ್ಲಿ ನಾನು ಗ್ರಾಮರ್ ಏರಿಯಾ ಹೇಳಕ್ಕೆ ಒಂದು ಅವಕಾಶ ಸಿಕ್ತು. ದಣಿವ ಅನಿಸ್ಲಿಲ್ಲ ನನಗೆ. ಇನ್ನೊಂದು 4 ಪೀರಿಯಡ್ ಹೇಳಕ್ಕೆ ಆಸಕ್ತಿ ಇತ್ತು. ವೃತ್ತಿಗೆ ಮೊದಲು ನಾವು ಪ್ರೀತಿಸಬೇಕು. ಬರೀ ಅನ್ನ ಹಾಕೋ ಮಾರ್ಗ ಅಲ್ಲಿದೆ. ಅನ್ನ ಹಾಕೋ ಮಾರ್ಗ ಅಲ್ಲ. ಒಬ್ಬ ಶಿಕ್ಷಕ ಒಂದು ಪೀಳಿಗೆಯನ್ನು ನಿರ್ಮಾಣ ಮಾಡ್ತಾನೆ. ನಮ್ಮ ಹಿರಿಯ ಗುರುಗಳಾದಂಥ NH ಪಾಟೀಲ್ ಭಾಳ ವಾಗ್ಮಿಗಳದಾರ ನನ್ನ ಕಣ್ಣಿದ್ರಿಗೆ. ಅವ್ರ ಸಹವಾಸ ಸಿಕ್ಕತ್ತು ನನಗೆ. NH ಪಾಟೀಲ್ ಸರ್ ಗೈಟಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕರಾಗಿ ಹೆಸರಾಂತ ಉಪನ್ಯಾಸಕರಾಗಿ ನಿವೃತ್ತಿ ಆದವ್ರು ನನ್ನ ಕಣ್ಣಿದ್ದಾರೆ. ನಾನು ಮಾತಾಡೋಕ್ಕೆ ಎದಿರ್ ಬರಕತ್ತೈತಿ ಕರೆ ಹೇಳ್ಬೇಕಂದ್ರೆ. ಪ್ರಶ್ನೆ ಏನಂದ್ರೆ, ನನ್ನ ಮುಂದೆ 40
ಕುಂತಂಥ 40 ಮಕ್ಕಳಲ್ಲಿ ಬಡವರ ಮಕ್ಕಳು ಅದಾರ, ಬಲ್ಲಿದರ ಮಕ್ಕಳು ಅದಾರ, ಫಸ್ಟ್ ಜನ್ರೇಷನ್ ಲರ್ನರ್ ಅದಾರ, ಸೆಕೆಂಡ್ ಜನ್ರೇಷನ್ ಲರ್ನರ್ ಅದಾರ, ಥರ್ಡ್ ಜನ್ರೇಷನ್ ಲರ್ನರ್ ಅದಾರ. ಥರ್ಡ್ ಜನ್ರೇಷನ್ ಲರ್ನರ್ ಕಲಿಸೋದು ನನಗೆ ಭಾಳ ತ್ರಾಸಿಲ್ಲ. ಯಾಕಂದ್ರೆ ಅವ್ರ ಅಪ್ಪ ಕಲ್ತಿರ್ತಾನ, ಮಗ ಕಲ್ತಿರ್ತಾನ, ಈಗ ಅವನು ಕಲಿಯಾಕತ್ತಾನ. ಅದು ಭಾಳ ಸರಳ ಕೆಲಸ. ಕೂಲಿ ನಾಲಿ ಮಾಡಿ ಸಂಜಿನ ಇದೊಂದು ಮೂರ್ತಿ ಮಾಡಿರಿ ಅಂತ ತಂದು ನಮ್ಮ ಕೈ ಕೊಡ್ತಾರೆ. ಆವಾಗ ನಾವು ನಮ್ಮ ರೋಲನ್ನು ಸರಿಯಾಗಿ ಮಾಡಬೇಕಾಗ್ತೈತಿ. ದೇವರು ನಮಗೆ ರೂಲ್ ಮಾಡಂತ ಕೊಟ್ಟಾರ, ಆ ರೂಲ್ ನಾವು ಪರ್ಫೆಕ್ಟಾಗಿ ಮಾಡಬೇಕು. ಆವಾಗ ನಮಗೆ ತೃಪ್ತಿ ಸಿಗ್ತೈತಿ. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳ್ಯಾರ. ಕೈಲಾಸ ಬೇರೆ ಏನಿಲ್ಲ, ನಮ್ಮ ಕಾಯಕನೇ ಕೈಲಾಸ. ನಮ್ದೇನಪ್ಪ ಕೈಲಾಸ? ನಮ್ಮ ಕೈಲಾಸ ಏನಪ್ಪ? ನಮ್ಮ ಸ್ವರ್ಗ ಏನಪ್ಪ? ನಮ್ಮ ದೇವ್ರು ಕಾಣುವಂಥ ದಾರಿ ಯಾವುದು ಅಂತಂತಂದ್ರೆ ನಮ್ಮ ಉದ್ಯೋಗ. ಅದು ಅಕ್ಷರ ಜೊತೆಗೆ ಮೌಲ್ಯಗಳನ್ನು ಬಿತ್ತಬೇಕಾಗೈತಿ. ಇವತ್ತಿನ ದಿವಸ ಮೌಲ್ಯಗಳೇ ಇಲ್ಲ. ರ್ಯಾಂಕರ್ ಸ್ಟೂಡೆಂಟ್ ಇರ್ತಾನೆ, ಹೌ ಟು ಬಿಹೇವ್ ವಿತ್ ಅದರ್ಸ್ ಬೇಸಿಕ್ ಇರಂಗಿಲ್ಲ. ಎದ್ದು ನಿಂತು ಗೌರವ ಕೊಡುವಂಥ ಒಂದು ವ್ಯವಧಾನ ಇರಂಗಿಲ್ಲ ಅವನಿಗೆ. ರ್ಯಾಂಕ್ ಪಡೆದಿರ್ತಾನೆ, ವಿಶ್ವವಿದ್ಯಾಲಯದ ರ್ಯಾಂಕ್ ಪಡೆದಿರ್ತಾನೆ. ಬೇಸಿಕ್ ತಂದೆ ತಾಯಿಗೆ ಸಹಿತ ತಂದೆ ತಾಯಿ ಕಡೆಯಿಂದ ಬ್ಯಾಗ್ ಹಿಡ್ಸ್ಕೊಂಡು ಹೋಗುವಂಥ ಮಕ್ಕಳು ಅದ. ಮೌಲ್ಯನೇ ಇಲ್ಲ ಅಂತ ತೋಡಿ ಏನು ಮಾಡೋದು? ಆ ಮೌಲ್ಯವನ್ನು ಇವತ್ತಿನ ದಿವಸ ನಾವು ಬಿತ್ತಬೇಕಾಗೈತಿ. ಬಹುಶಃ ಅದನ್ನು ನಾನು ಬಿತ್ತಿ ಎನ್ನುವಂಥ ತೃಪ್ತಿ ನನಗಿದೆ. ಇವತ್ತು ನಿಮ್ಮಲ್ಲಿ ಆ ಪ್ರತಿಫಲವನ್ನು ನಾನು ನೋಡಿದೆ. ನಿಜವಾಗ್ಲೂ ನಾನು ಬಹಳ ಋಣಿಯಾಗಿದ್ದೀನಿ. ನೀವು ನನ್ನಿಂದ ಇಷ್ಟು ಮಂದಿ ಸ್ನಾತಕೋತ್ತರ ಪದವೀಧರರಾಗಿರಿ. ಎಲ್ಲರೂ ಸ್ನಾತಕೋತ್ತರ ಪದವೀಧರರಾಗಿರಿ. ಭಾಳ ಡಾಕ್ಟ್ರೇಟ್ ಮಾಡಿದರು. ಬಸವರಾಜ ನಾಗವನವರು ಡಾಕ್ಟ್ರೇಟ್ ಮಾಡಿ PhDಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ ಅಂತಂದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ. ಈ ಶಿಕ್ಷಕ ವೃತ್ತಿ ನನಗೆ ಬಹಳ ತೃಪ್ತಿ ಕೊಟ್ಟಿದೆ. 1ನೇ ಕ್ಲಾಸಿಂದ ಹಿಡ್ಕೊಂಡು 10ನೇ ತರಗತಿ ತನಕ ನಾನು ಪ್ರತಿಯಲ್ಲಿ ನನ್ನ ಮಕ್ಕಳಲ್ಲಿ ನಾನು ದೇವ್ರನ್ನ ಕಂಡಿದ್ದೀನಿ. ನಿಜ ಹೇಳ್ಬೇಕಂತಂದ್ರೆ ಮಕ್ಕಳೇ ನನಗೆ ದೇವರು. ಇವತ್ತು ಪ್ರತಿಫಲ ಅಪೇಕ್ಷೆ ಮಾಡ್ತೀವಿ ಕೆಲಸನ, ಸೇವೆ ಅನ್ನಿಸ್ಕೊಳ್ಳೋದಿಲ್ಲ. ಇದಕ್ಕೆ ನಾನು ಇನ್ನೊಂದು ಸಲ ಒತ್ತು ಕೊಟ್ಟು ಹೇಳ್ತೀನಿ. ಇವತ್ತೇನು ಕೊಟ್ಟಿದೆ ನಮಗೆ? ಇಷ್ಟೆಲ್ಲ ಬದುಕು ಕೊಟ್ಟಿದೆ, ಸಂಪಾದನೆ ಕೊಟ್ಟಿದೆ, ಉತ್ತಮ ಮಕ್ಕಳನ್ನು ಕೊಟ್ಟಿದೆ. ಇಷ್ಟೆಲ್ಲ ಬೆಳೆಸಿದಂಥ ಮೊದಲು ನನ್ನ ತಾಯಿ ಗಿರ್ಜಮ್ಮನ ನಾನು ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇನೆ. ಅರ್ಧ ಜೀವನ ತೊಗೊಂಡು ಬಂದಂಥ 2014 ತೀರ್ಕೊಂಡಂಥ ನಮ್ಮ ತಾಯಿ, ಕೇವಲ 16 ವರ್ಷ ಇರುವಾಗ ತೀರ್ಕೊಂಡಂಥ ನಮ್ಮ ತಂದೆ, ಉತ್ತಮ ಸಂಸ್ಕಾರ ಕೊಟ್ಟಂಥ ನಮ್ಮ ತಂದೆ, ಜೊತೆಗೆ ಸಹಧರ್ಮಿಣಿಯಾಗಿ 31 ವರ್ಷ ನನ್ನ ಹೆಜ್ಜೆ ಹಾಕಿದಂಥ ಮಂಜುಳಾ, ಅವ್ರನ್ನೂ ಸಹಿತ ಈ ಸಂದರ್ಭದಲ್ಲಿ ನಾನು ನೆನೆಸ್ತೀನಿ. ಯಾಕಂದರೆ ಎತ್ತರ ನಾರೆಷ್ಟು ಪೂಜಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ತಾರೆ. ಸಹೋದರಿಯಾಗಿ ನನಗೆ ಮಾರ್ಗದರ್ಶನ ಮಾಡ್ತಾಳೆ, ನನಗೆ ಪತ್ನಿಯಾಗಿ ಬರ್ತಾಳೆ, ತಾಯಿಯಾಗಿ ಬರ್ತಾಳೆ, ಜೊತೆಗಾರ್ತಿ ಶಿಕ್ಷಕಿಯರಾಗಿ ಇವತ್ತು ಬಂದಿರಿ. ಇವತ್ತು ನಿಮ್ಮನ್ನು ಎತ್ತರ ನಾರೆಷ್ಟು ಪೂಜಂತೆ ತತ್ರ ರಮಂತೆ ದೇವತೆ. ಇವತ್ತು ಯಾವತ್ತು ನಿಮಗೆ ಸಂತೋಷ ಆಗೈತಲ್ಲ ಅಲ್ಲಿ ದೇವ್ರು ನೆಲೆಸಾನ. ಈ ಜಗತ್ತಿಗೆ ಇವತ್ತು ನಮ್ಮ ತಾಯಿಂದಿಗೆ ಸಂತೋಷ ಆಗೈತಂದ್ರೆ ಇವತ್ತಲ್ಲಿ ದೇವರಿಲ್ಲಿ ಅದಾನ ಅಂತ ನಾನು ಹೇಳ್ತೀನಿ. ಶಿಕ್ಷಕ ವೃತ್ತಿನ ನಾವು ಕೇವಲ ಉದ್ಯೋಗ ಅಂತ ತಿಳ್ಕೋಬಾರ್ದು. ಹಣ ಖರ್ಚು ಮಾಡಿದಷ್ಟು ಕಡಿಮೆ ಆಕತಿ, ವಿದ್ಯೆ ಕಲಿಸಿದಷ್ಟು ಹೆಚ್ಚಾಕತಿ. ನಾ SSLC TCH ಅಷ್ಟೇ ನಾನು ಗುರುವಿನಿಂದ ಪಡೆದದ್ದು. ಉಳಿದದ್ದು ಸ್ವ ಅಧ್ಯಯನದ ಮೂಲಕ ಮಾಡ್ಕೊಂಡೆ. ನಿಮ್ಗೆ ಗೊತ್ತೈತಿ, ನಿಮ್ಮ ಕಣ್ಣೆದುರಿಗೆ ಬೇಸಿಗೆ ರಜಾ ಬಂದ್ಬಿಡ್ಲೆ ಹುಬ್ಬಳ್ಳಿ 3000 ಮಟ್ಟದಾಗ MV ಮಹಾಲೆ ಅಂತ ಸರ್ ಇದ್ದರು, ವಾರ್ಡನ್ ಇದ್ದರು. ಅವ್ರಿಗೆ ಅಪ್ಸಾತ್ ಮೇಲೆ ಒಂದಿಷ್ಟು ರೊಕ್ಕ ಕೊಡ್ತಿದ್ದು, 1500 ರೂಪಾಯಿ ಕೊಡ್ತಿದ್ದವ್ರು ಆಗಿನ ಕಾಲಕ್ಕೆ. 2 ತಿಂಗಳು ಇರೋಕೆ ಅವಕಾಶ ಕೊಡ್ತಿದ್ರು. ಏಪ್ರಿಲ್ 10ರಿಂದ ಜೂನ್ ತನಕ ಇರೋಕೆ ಅವಕಾಶ ಕೊಡ್ತಿದ್ರು. ಆ ಮಠದ ಪರಿಸರದಲ್ಲಿ ಊಟ ಮಾಡಿ ಏನು ಮಾಡ್ತಿದ್ವಿ, ಡಿಗ್ರಿ ಓದ್ತಿದ್ವಿ. ನಾನು, ಶ್ರೀಕಾಂತ್ ಕುಲಕರ್ಣಿ, ಫಕ್ಕೀರಯ್ಯ ಹಿರೇಮಠ, ಈಗೇನು ಸೊಸೈಟಿ ಸಹಕಾರ ಸಂಘದ ಇದ್ದಾರಲ್ಲ ಅವರು, ಕೆಲವು ಮಂದಿ ಒಣ್ಣಾಡಿಗ, ಇನ್ನು ವಿರೂಪಾಕ್ಷ ಅಳವಂಡೆ ಅಂತ ಹೈಚನಾದವ್ರೊಬ್ಬರು, ನಮ್ಮ HY ಹಿರೇಗೌಡ ಸರ್ ಅಳಿಯಾರ, ಮೊನ್ನೆ ತೀರ್ಕೊಂಡವ್ರು, ಕನ್ನಡ ಭಾಷಾ ಶಿಕ್ಷಕರು, ತಿರುಮಲ್ಕೋಪ್ ಹೈಸ್ಕೂಲಿಗೆ ಇದ್ದರು. ಶ್ರೇಷ್ಠ ಮನುಷ್ಯನ ಕಳ್ಕೊಂಡೆ ನಾನು ಕರೋನಾದಾಗ. ಬೆಸ್ಟ್ ಮನುಷ್ಯ. ಅಂಥವ್ರ ಸಹವಾಸದಿಂದ ನಾವು ಪ್ರತಿಯೊಬ್ಬರು ನನಗೆ ಮಾರ್ಗದರ್ಶನ ಮಾಡ್ಯಾರ. ಇವತ್ತು ವಿದ್ಯಾರ್ಥಿಯಿಂದ ಕಲ್ತ್ಕೊಂಡೇನಿ. ನಾನು ಸೇವಿಸಿದಂಥ 7 ಗ್ರಾಮಗಳ ಹಿರಿಯರಿಂದ ಕಲ್ತ್ಕೊಂಡೇನಿ, ಆ ಮಕ್ಕಳಿಂದ ಕಲ್ತ್ಕೊಂಡೇನಿ. ಕಲ್ಕೊಳ್ಳೋದು ಟೀಚರ್ ಎಲ್ಲಿವರೆಗೂ ಕಲಿತಾನೆ ಅಲ್ಲಿ ತನಕ ಕಲಿಸ್ತಾನೆ. ಟೀಚರ್ ಎಲ್ಲಿ ತನಕ ಅವ ಕಲಿತಾನೆ ಅಲ್ಲಿ ತನಕ ಅವ ಕಲಿಸ್ತಾನೆ. ನಾನು ಕಲಿದು ಮುಗೀತು ಅಂತ ಅನ್ಬಾರ್ದು. ಯಾಕಂದ್ರೆ ಕಲಿಕೆ ಅನ್ನೋದು ಹುಟ್ಟಿನಿಂದ ಚಟ್ಟದವರೆಗೆ. ಚಟ್ಟಕ್ಕೆ ಹಾಕಿದ್ರು ಕಲಿದು ಮುಗಿಯಂಗೆ. ಇವತ್ತು ಚಟ್ಟಕ್ಕೆ ಹಾಕಾಕತ್ತಾರ ಅಂತಂದು ಸಹಿತ ಕಲಿದು ಮುಗಿದಿಲ್ಲ. ಯಾಕಂದ್ರೆ ಕಲಿದು ಮುಗೀತು ಅನ್ನೋಕ್ಕೆ ಬರಂಗಿಲ್ಲ ಇಲ್ಲ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹಿರಿಯರು ಹೇಳ್ತಾರೆ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್. ಅದು
ನಿರಂತರ ಪ್ರಕ್ರಿಯೆ ಅದು ಪರಿಪೂರ್ಣತೆ ಆಗೈತೆ ಅಂತ ಹೇಳಿದ್ರೆ ಅದು ಮೂರ್ಖರು. ಅಂಥದ್ರಾಗ ದೇವರು ನನಗೆ 40 ವರ್ಷ ಸೇವೆ ಸಲ್ಲಿಸಲಿಕ್ಕೆ ಶಕ್ತಿ ಕೊಟ್ಟನಲ್ಲ, ದೇವರು ಕೃತಜ್ಞತೆ ಹೇಳ್ತೀನಿ. ಒಳ್ಳೊಳ್ಳೆ ಎಲ್ಲಿ ಹೋದಲ್ಲೇ ಸಹೋದ್ಯೋಗಿ ಗುರುಮಾತೆಯರು, ಒಳ್ಳೆ ಗುರುಮಾತೆಯರು, ಗುರುಗಳು, ಚಲೋ ಊರು, ಚಲೋ ಹಿರಿಯರು. ಯಾಕಂದ್ರೆ ನಾನು ನೋಡುವಂಥ ದೃಷ್ಟಿತ್ವ ಇತ್ತಂದ್ರೆ ಎಲ್ಲರೂ ಚಲೋ ಕಾಣ್ತಾರೆ.